ದಾರಿದ್ರ್ಯದ ಮುನ್ಸೂಚನೆ ಮಾಗಡಿಗೆ ಮೂಗು ಹೊಡಿತಾ ಇದೆ. ಏನನ್ನ ಕೇಳಿದ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೀರಿ. ನಿಮ್ಮ ಅಭಿವೃದ್ಧಿ ಏನಾದ್ರು ಹತ್ರದಿಂದ ನೋಡ್ಬಿಟ್ರೆ ಸರ್ಕಾರದ ಹಣನ ಅಡ್ಡಾದುಡ್ಡಿ ಧನ ತಿನ್ನಂತ ತಿಂತಾ ಇದ್ದಾರೆ. ನೀವು ಬಂದಿದ್ದು ತಿನ್ನಣ್ಣ ಮನಗಣ್ಣ ಅಂದ್ರೆ ಕೆಲಸ ಆಗುತ್ತಾ? ನಮಸ್ಕಾರ ಪ್ರಿಯ ವೀಕ್ಷಕರೇ. ಮಾಗಡಿ ಅಂದ್ರೆ ಮಾಂಡವ್ಯ ಮಹರ್ಷಿಗಳು, ಮಾಗಡಿ ಅಂದ್ರೆ ತಿರುಮಲ ಶ್ರೀ ರಂಗನಾಥ ಸ್ವಾಮಿ, ಮಾಗಡಿ ಅಂದ್ರೆ ಮಾಗಡಿ ಕೆಂಪೇಗೌಡರು, ಮಾಗಡಿ ಅಂದ್ರೆ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಥಳ. ಮತ್ತೊಬ್ಬ ಶ್ರೀಗಳು ಆದಿಚುಂಚನಗಿರಿಯನ್ನ ಚಿನ್ನದ ಗಿರಿಯನ್ನ ಮಾಡಿದಂತ ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಮಾಗಡಿನ ಮಣ್ಣಿನಲ್ಲಿ ಜನಿಸಿ ಪ್ರಪಂಚಕ್ಕೆ ಹೆಸರನ್ನ ಗಳಿಸಿದಂತಹ ಒಂದು ಪುಣ್ಯಭೂಮಿ, ಗಂಡು ಮೆಟ್ಟಿದ ನಾಡು, ಶಾಂತಿಯ ಬೀಡು, ಎಲ್ಲವೂ ಮಾಗಡಿ. ಅಂದ್ರೆ ಅಲ್ಲಿ ಎಲ್ಲವೂ ಸಮೃದ್ಧಿ. ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ದನಗಳ ಜಾತ್ರೆ ಆಗ್ತದೆ. ಜಾತ್ರೆಯಾದ ನಂತರ ಅಲ್ಲಿ ಶ್ರೀರಂಗನಾಥ ಸ್ವಾಮಿಯ ಒಂದು ಜಾತ್ರೆ ಮಹೋತ್ಸವ, ಅಂದರೆ ತೇರನ್ನ ದೇವಸ್ಥಾನದ ಸುತ್ತ ಲಕ್ಷಾಂತರ ಜನಗಳು ಅದನ್ನ ಹರಿಸಿ ಭಗವಂತನನ್ನ ದರ್ಶನ ಮಾಡಿ ಹಣ್ಣು ದವಣಗಳನ್ನ ಚೆಲ್ಲಿ ವರ್ಷದ ಪಾಪಗಳೆಲ್ಲ ಕಳೆದು ಹೋಗಿ ಮುಂದಿನ ವರ್ಷ ನಿನ್ನ ಸನ್ನಿಧಿಗೆ ಬರುವ ತನಕ ನಮಗೆ ಶ್ರೀರಕ್ಷೆಯಾಗಿ ನಮಗೆ ಒಂದು ಪುಣ್ಯವನ್ನ ಮಾಡುವಂತ ಕೆಲಸವನ್ನು ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತ ಒಂದು ದೊಡ್ಡ ಒಂದು ಹಬ್ಬ, ಮತ್ತೆ ಬೇಡಿಕೆಯ ಹಬ್ಬ, ಭಗವಂತ ಈಡೇರಿಸುವಂತ ಹಬ್ಬ. ಆದ್ರೆ 500 ವರ್ಷಗಳ ಹಿಂದಿನ ಒಂದು ಚಿತ್ರಣಗಳನ್ನ ನಾವು ಹೇಳಬೇಕಾಗ್ತದೆ. ಅಂದು ಮಳೆ ಬರದಂತ ಸಂದರ್ಭದಲ್ಲಿ ರೈತರು ನೀರಿಗಾಗಿ ಅಲೆದಾಟ, ಗೋವುಗಳ ಸಂಕಷ್ಟ, ಮಕ್ಕಳ ಕಿರಿಚಾಟ, ತಾಯಂದಿರ ಗೋಳು ಎಲ್ಲವನ್ನ ನೋಡಿದಂತ ಮಾಗಡಿ ಕೆಂಪೇಗೌಡರು ಮಾಂಡವ್ಯ ಮಹರ್ಷಿಗಳಿಗೆ ಶರಣಾಗತಿಯಾಗಿ ಶ್ರೀ ರಂಗನಾಥ ಸ್ವಾಮಿಯ ಧರೆಗೆ ತಂದಂತ ಪುಣ್ಯ ಕ್ಷೇತ್ರದಲ್ಲಿ ತಿರುಮಲೆಯಲ್ಲಿ ರಂಗನಾಥ ಸ್ವಾಮಿಗೆ ಒಂದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅಲ್ಲಿ ಗುರುಗಳಿಗೆ ವಂದಿಸಿ ಈ ನಾಡು ಸುರಕ್ಷಿತವಾಗಿರಬೇಕು, ಭಗವಂತನಿಗೆ ಯಾವ ಪೂಜೆ ಬೇಕಾದರೂ ಮಾಡ್ತೀನಿ, ಈ ರೈತರ ಬಾಳು ಹಸನ ಆಗ್ಬೇಕು ಅಂತ ಕೈ ಮುಗಿದು ಬೇಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಶ್ರೀರಂಗನಾಥ ಸ್ವಾಮಿ ಮಾಂಡವ್ಯ ಮಹರ್ಷಿಗಳ ತಪೋವನದಲ್ಲಿ ಯಥೇಚ್ಛವಾಗಿ ಮಳೆಯಾಯಿತು. ಮಳೆಯಾದ ಸಂದರ್ಭದಲ್ಲಿ ಆ ಒಂದು ಕೆಂಪೇಗೌಡರಿಗೆ ಎಲ್ಲರೂ ಸೇರಿ ಒಂದು ಬಿರುದನ್ನು ಕೊಟ್ಟು ಮಳೆರಾಯ ಶ್ರೀ ಮಾಗಡಿ ಕೆಂಪೇಗೌಡ, ಆತನ ಭಕ್ತಿಯಿಂದ ಇವತ್ತು ಮಳೆ ಬೆಳೆಯಾಗಿ ಎಲ್ಲರೂ ಸಮೃದ್ಧಿಯನ್ನ ಕಾಣ್ತೀವಿ ಅಂತ ಹೇಳಿ ಅವತ್ತು ಪ್ರಾರ್ಥನೆಯನ್ನ ಮಾಡಿದ್ರು. ಆಗ ಕೆಂಪೇಗೌಡರು ಬಿದ್ದಂತ ವರುಣನ ನೀರನ್ನ ತಡೆ ಹಿಡಿದಿಲ್ಲ ಅಂದ್ರೆ ಮತ್ತೊಂದು ದಿನ ನಮಗೆ ಸಂಕಷ್ಟ ಬರಬಹುದು ಅಂತ ಹೇಳಿ ಸಾಕಷ್ಟು ಕೆರೆಗಳನ್ನ ಕಟ್ಟಿಸಿದ್ರು. ಆ ಕೆರೆ ಬಿದ್ದಂತ ನೀರು ಆ ಕೆರೆಯಲ್ಲಿ ಶೇಖರಣೆ ಅಂತ ಮಾಡುವಂತ ಶಕ್ತಿಯನ್ನು ಕೊಟ್ಟರು. ಎಲ್ಲೇ ಮಳೆ ಇಲ್ಲ ಬೆಳೆ ಇಲ್ಲ ಅಂದ್ರೂ ಮಾಗಡಿ ಕ್ಷೇತ್ರದಲ್ಲಿ ಮಳೆ ಆಗ್ತದೆ, ನೀರಿಗೆ ಬರ ಇಲ್ಲ ಅಂದ್ರೆ ಅದು ಮಾಗಡಿ ಕ್ಷೇತ್ರ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ನೀರಿನ ಹಾಹಾಕಾರ ಎದ್ದೊಳ್ತಾ ಇದೆ, ಭಗವಂತನ ಪೂಜೆ ನಡೀತಾ ಇಲ್ಲ. ನಿರಂತರವಾಗಿ ಶ್ರೀ ಮಾಗಡಿ ರಂಗನಾಥರ ತೆಪ್ಪೋತ್ಸವ ನಡೀತಾ ಇತ್ತು. ಅದು ಐತಿಹಾಸಿಕವಾದ ಕೆರೆ, ಗೌರಮ್ಮನ ಕೆರೆಯಲ್ಲಿ. ಆದ್ರೆ 2026ನೇ ಇಸವಿಯಲ್ಲಿ ತೆಪ್ಪೋತ್ಸವ ಆಗಲಿಲ್ಲ, ಶ್ರೀರಂಗನಿಗೆ ಪೂಜೆ ಆಗಲಿಲ್ಲ. ಇವತ್ತು ಆ ಕೆರೆಯ ನೀರಿನಲ್ಲಿ ಭಗವಂತನಿಗೆ ನೀರಿನ ಗಂಗೆಯ ಪೋಷಣೆ ಮಾಡುವಂತ ಕೆಲಸ ಈ ಬಾರಿ ಆಗಲಿಲ್ಲ. ಕಾರಣ ಇಷ್ಟೇ, ಆ ಕೆರೆಯನ್ನ ಕಲ್ಮಶ ತುಂಬಿದ ಕೆರೆಯಾಗಿತ್ತು. ಅದನ್ನ ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲವನ್ನು ತೆಗೆದಿದ್ದಾರೆ, ಅದಕ್ಕೆ ಸಂತೋಷ. ಆದ್ರೆ ಗೌರಮ್ಮನ ಕೆರೆಯ ಕೋಡಿಯ ಮುಂಭಾಗದಲ್ಲಿ ಶ್ರೀರಂಗನಾಥ ಸ್ವಾಮಿಯ ತೆಪ್ಪೋತ್ಸವನ್ನ ಮಾಡ್ತೀವಿ ಅಂತೇಳಿ ಸರ್ಕಾರದ ಹಣ ತಂದು 1,000 ಲೋಡು ಮಣ್ಣು 1,000 ಲೋಡು ಕಲ್ಲನ್ನ ತುಂಬಿ ಅಲ್ಲಿ ಒಂದು ಕಲ್ಯಾಣಿಯನ್ನ ಮಾಡಿದ್ರಲ್ಲ, ಮಾಡಿ ಇಲ್ಲಿಗೆ 9 ವರ್ಷ 8 ವರ್ಷ 9 ವರ್ಷ ಆಯ್ತು. ಯಾವತ್ತಾದ್ರೂ ತೆಪ್ಪೋತ್ಸವ ಮಾಡಿದ್ದೀರಾ? ಇಲ್ಲ. ಸರ್ಕಾರದ ಹಣನ ಅಡ್ಡಾದುಡ್ಡಿ ಧನ ತಿಂತಾ ಇದ್ದಾರೆ ಹೊರತು ಅಲ್ಲಿ ಉಪಯೋಗಕ್ಕೆ ಬಂದಿದ್ಯಾ ಅಥವಾ ಇದನ್ನ ಉಸ್ತುವಾರಿ ನೋಡೋರಾಗ್ಲಿ
ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅಲ್ಲಿನ ಜನನಾಯಕರಾಗ್ಲಿ ಯಾರಾದ್ರೂ ಗಮನಿಸಿದ್ದೀರಾ? ಸಿಕ್ಕಿ ತಿಂದ್ವಾ ಓದ್ವಾ ಇದು ಮಾಡಿದ್ರೆ ಅಭಿವೃದ್ಧಿ ಆಗ್ತದೇನ್ರಿ? ಹೀಗಾಗಿ ಇವತ್ತು ಗೌರಮ್ಮನ ಕೆರೆ ಕೋಡಿ ಹೊಡೆದಾಗ್ತಾರಲ್ಲ, ತಿರ್ಗಾ ಬೆಳಗ್ಗೆ ಪ್ರಶ್ನೆ ಮಾಡಿದ್ರೆ ಕೃಷ್ಣಪ್ಪನವ್ರೆ ಕಸ ತುಂಬಿತ್ತು, ಇದನ್ನ ಬಿಡಿ ಅಂತ ಹೇಳಿದವ್ರವ್ರೆ, ಇವತ್ತು ಹೊಡೆದಾಕಂದ್ರೆ ಕೇಳೋರವ್ರೆ ಅಂತ ಇದನ್ನ ಹೇಳೋದು ಚೆನ್ನಾಗಿ ಮಾತು ಕಲ್ತ್ಕೊಂಡಿದ್ದೀರಿ. ನಾನು ಹೊಡೆದಾಕಿರೋದು ಅಭಿವೃದ್ಧಿ ವಿಷಯಕ್ಕೆ ಬರ್ತಾ ಇಲ್ಲ. ಆ ಮಣ್ಣು ಸಾಗಿಸಕ್ಕೆ ಏನೇನ್ ನೀವು ಕರ್ಮಕಾಂಡಗಳು ಮಾಡ್ತಿರೋದು ಗೊತ್ತು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾನು ಕೇಳೋದು ಇದಕ್ಕೋಸ್ಕರನೇ ಕಲ್ಯಾಣಿ ಮಾಡಿದ್ರಲ್ಲ, ಮಣ್ಣು ತುಂಬಿ ಕೆರೆನೂ ಹಾಳು ಮಾಡಿ ಕೆರೆ ಒಳಗೆ ಅಷ್ಟು ಹಾಳು ಮಾಡುವಂತ ಪರಿಸ್ಥಿತಿ ತಂದೊಡ್ದ್ರಲ್ಲ, ಅಲ್ಲಿ ನಿಮ್ ಯೋಗ್ಯತೆಗೆ ಮಾಡಿದ್ರ? ಇದು ನನ್ನ ಪ್ರಶ್ನೆ. ಮಾಡ್ಲಿಲ್ಲ. ಇವತ್ತು ಕೆರೆ ಹೊಡೆದಾಕಿದ್ರೆ ನೀರಲ್ಲಿ ತಿರ್ಗಾ ನನ್ನೇ ಪ್ರಶ್ನೆ ಕೇಳ್ಬೇಡಿ. ನಿಮ್ ಯೋಗ್ಯತೆಗೆ ಅದ್ರೊಳಗೆ ಒಂದು ಟಾರ್ಪೋಲ್ ಹಾಕ್ಬಿಟ್ಟು ಮೀಸಾಕ್ತಾರಲ್ಲ, ಹಂಗೊಂದು ಟಾರ್ಪೋಲ್ ಹಾಕ್ಬಿಟ್ಟು ಒಂದು ಬೋರ್ವೆಲ್ ಅಲ್ಲಿ ನೀರು ಬಿಟ್ಟು ಅಲ್ಲಿ ಒಂದು ತೆಪ್ಪೋತ್ಸವ ಮಾಡಕ್ಕೆ ಯೋಗ್ಯತೆ ಇಲ್ವೇನ್ರಿ? ನಿಮ್ಗೆ ಯೋಗ್ಯತೆ ಇಲ್ವಾ? ನಿಮ್ ಮನೆ ದುಡ್ಡಾ ಇಲ್ಲ ನಿಮ್ ಸ್ವಂತ ಕೆಲಸನ? ಸಾರ್ವಜನಿಕರ ದುಡ್ಡು ನಿಮಗೆ ಜವಾಬ್ದಾರಿ ಕೊಟ್ಟಿರೋದು ತಾಲೂಕಿನ ಸೇವೆಯನ್ನ ಮಾಡು, ಅಭಿವೃದ್ಧಿಯನ್ನ ಮಾಡು, ಹಾಗೂ ಹೋಗಳಿಗೆ ತಲೆ ಕೊಟ್ಟು ಕೆಲಸ ಮಾಡು ಅಂತ ಹೇಳಿದ್ರೆ ನಿಮಗೆ ಜವಾಬ್ದಾರಿ ಕೊಟ್ಟಿರೋದು. ನೀವು ಬಂದಿದ್ದು ತಿನ್ನಣ್ಣ ಮನಗಣ್ಣ ಅಂದ್ರೆ ಕೆಲಸ ಆಗತ್ತಾ? ಯಾರ್ದು ಜವಾಬ್ದಾರಿ? ಶಾಸಕರಿಗೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಇವತ್ತು ಗೌರಮ್ಮನ ಕೆರೆ 28 ಎಕರೆ ಜಮೀನ್ ಇದೆಯಲ್ಲ ಕೆರೆ, ಇವತ್ತಿನವರೆಗೂ ನೀವು ಬೇಲಿ ಹಾಕ್ಸಿದ್ರೇನ್ರಿ? ಇಲ್ಲ, ನೀವು ಹಾಕ್ಸಲ್ಲ. ಯಾಕೆಂದ್ರೆ ನಿಮ್ ಬೇಕಾದ ಕಡೆ ಏನೇನ್ ಬೇಕೋ ಮಾಡ್ಕೊಂಡ್ಬಿಟ್ಟಿದ್ರಿ. ಆಳಿದ್ರೆ ಬಹಳ ಕಮ್ಮಿ ಬರ್ತದೆ, ಆಳಿದ್ರೆ ತಾನೇ ನಿಮಗ್ ಸಮಸ್ಯೆ, ಆಳ್ಸದೇ ಬೇಡ ಅಂತ ನಿಮ್ ತೀರ್ಮಾನ ಆಗೋಗಿದೆ. ಜನನಾಯಕರು ಜನಸಾಮಾನ್ಯರು ಏನ್ ಹೇಳಿದ್ರು ನಿಮ್ ತಲೆಗೆ ಹೋಗುವಷ್ಟು ತಾಳ್ಮೆ ಇಲ್ಲ. ಇವತ್ತು ಗೌರಮ್ಮನ ಕೆರೆಗೆ 3 ತಂತಿ ಬೇಲಿ ಹಾಕಿದ್ರಿ. ಯಾತಕ್ಕೆ ಹಾಕಿದ್ರಿ? ಬಿಲ್ ಮಾಡ್ಬೇಕು, ಈಜಿ, ಯಾರು ಕೇಳಬಾರ್ದು, ನಾಳೆ ಅದನ್ನು ಮಾರ್ಕೊಂಡ್ರು ಯಾರು ಕೇಳಬಾರ್ದು. ಈ ತರ ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ ಆಗೋಗಿದೆ ಅಂತ ನನ್ಗೆ ಅನ್ಕೊಂಡಿದೀವಿ. ಗೌರಮ್ಮನ ಕೆರೆ ಇವತ್ತು ಹೊಸ್ತಾ ಕಟ್ತೀನಿ ಅಂತೀರಿ, ಈಗ 4 ಬಾರಿ 5 ಬಾರಿ ಆ ಸೈಡಲ್ಲಿ ಕಟ್ಟಿರೋ ವಾಲ್ನ ಮಣ್ಣು ಕೆರಿತೀರಿ, ತಿರ್ಗಾ ಅದೇ ಕಲ್ಲು ನೀಡ್ತೀರಿ, ಹೊಸ ಕೆರೆ ಮಾಡ್ತೀರಿ. ನೀವು ಯಾವತ್ತಾರು 10 ಲೋಡ್ ಮಣ್ಣು ಕಲ್ಲಾರು ಒಂದು ಸಾರಿ ಮಾಡೋದು ತಂದಾಗ್ತಾ ಇದ್ದೀರಾ? ಇಲ್ಲ. ನಿಮ್ ಮನಸ್ಸಿಗೆ ಹೇಗಿದೆ ಗೊತ್ತಿಲ್ಲ. ಮುಂದೆ ನಾವೇನು ಕೇಳಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಇಚ್ಛಾಶಕ್ತಿನೇ ಇಲ್ಲ. ಇವತ್ತು ಏನು ಶ್ರೀರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಆಗ್ಲಿಲ್ವೋ, ನೀರಿನ ಸಮಸ್ಯೆ ಮಾಗಡಿಲಿ ಕಾಡ್ತಾ ಇದೆ. ಅಂದ್ರೆ ದಾರಿದ್ರ್ಯದ ಮುನ್ಸೂಚನೆ ಮಾಗಡಿಗೆ ಮೂಗ ಕೊಡಿತಾ ಇದೆ. ಅದು ಬುದ್ಧಿವಂತರು ಹೇಳ್ತಾವ್ರೆ, ಬಾಯಿ ಬಿಟ್ಟು ಹೇಳಕ್ ಆಗ್ತಿಲ್ಲ. ಮುಂದೊಂದ್ ದಿನ ಅವರು ಕೇಳ್ತಾರೆ, ಈ ಪ್ರಶ್ನೆನ ಕೇಳ್ತಾರೆ. ಹೋಗ್ಲಿ, ನೀರಾವರಿ ಇಲಾಖೆಯವರು ಇಷ್ಟೆಲ್ಲ ಮಾಡ್ತಾವ್ರಲ್ಲ, ಅವರಾದ್ರೂ ಬೇಲಿ ಹಾಕಿದ್ದ ನಾವು ಕೇಳಿದೀವಿ, ಅವ್ರೇನ ಅಳತೆ ಮಾಡಿ ಬೇಲಿ ಹಾಕಿದಾರ? ಇಲ್ಲ. ನನ್ನ ಪ್ರಶ್ನೆ ಅದಾಗದು ಬಿಡೋದು, ಇನ್ನು ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿನ ಏನೋ ಮಾಡ್ತಾ ಇದ್ರೆ ನಾವು ಅದ್ರ ಪ್ರಶ್ನೆ ಮಾಡಕ್ ಹೋಗಲ್ಲ. ನೀವು ಮಾಡಿ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗ್ತಿಲ್ಲ. ಅದು ನಿಮ್ಮವ್ರದೇ ಆದಂತ ಸನ್ನಿವೇಶಗಳು ಸಮಸ್ಯೆಗಳು ಅಲ್ಲಿ ನಡೀತಾ ಇದೆ. ನಿಮ್ ಗಮನಕ್ಕೆ ಗೊತ್ತಿಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ಮುಂದೊಂದು ದಿನ ಅದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಸಂದರ್ಭ ಬರೋದ್ ಬೇಡ. ನೀವು ಅದನ್ನ ಕಡೆ ಗಮನ ಕೊಡಿ. ಶಾಸಕರಿಗೆ ಇದೊಂದು ನನ್ನ ಕಿವಿ ಮಾತು, ಆಯ್ತಾ? ಈಗ ನೀವು ಅಲ್ಲಿ ಒಂದು ತೆಪ್ಪೋತ್ಸವನ ಮಾಡಕ್ಕಾಗದಷ್ಟು ಅಷ್ಟೊಂದು ದುರ್ಬಲ ಶಾಸಕರ ನೀವು. ಅಟ್ಲೀಸ್ಟ್ ಒಂದು ಟಾರ್ಪೋಲ್ ಹಾಕ್ಬಿಟ್ಟು ನೀರ್ ತುಂಬಿಟ್ಟು ತೆಪ್ಪೋತ್ಸವ ಮಾಡಕ್ಕಾಗದಷ್ಟು ದುರ್ಬಲರ ಅಂತ ನನ್ನ ಪ್ರಶ್ನೆ. ಇದು ಒಬ್ಬ ರೈತನಿಗೆ ಹೇಳ್ಬಿಡ ಮೀನ್ ಸಾಕೊಂಡ್ ಹೇಳಿದ್ರು ಆ ನೀರ್ ತುಂಬಿಸ್ಬಿಡೋದು, ಇದು ಒಳ್ಳೇದಾ? ಪುರಾತತ್ವವಾಗಿ ಎಲ್ಲಾ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಎಲ್ಲಾ ಸಾರ್ವಜನಿಕರು ಮಾಡ್ಕೊಂಡ್ ಬಂದಂಥದ್ದು. ಶ್ರೀರಂಗನ ಹೆಸರಲ್ಲಿ ಲಕ್ಷಾಂತರ ಭಕ್ತರು ಅಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಂತಾನ ಬಗ್ಗೆ ಕೇಳಿ ಅವರ ವಂಶವನ್ನ ಬೆಳೆಸ್ಕೊಂಡು ಶ್ರೀರಂಗನಿಗೆ ಪ್ರತಿ ವರ್ಷ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಹಣ್ಣು ದಾವಣಗಳನ್ನು ಚೆಲ್ಲಿ ನಮ್ಮ ಕಷ್ಟ ಎಲ್ಲ ಪರಿಹಾರವನ್ನು ಕೊಡಪ್ಪ ಅಂತ ಕೇಳುವಂತ ಆ ದೇವರಿಗೂ ಸಹ ನೀವು ಪೂರ್ಣ ಪ್ರಮಾಣದ ಒಂದು ಅವರ ಆ ಸಾಷ್ಟಾಂಗ ಪೂಜೆ ಮಾಡಕ್ ಆಗ್ಲಿಲ್ಲ ಅಂದಾಗ ಪ್ರಯೋಜನ ಏನು? ಇದು ತರವಲ್ಲ. ಆಯ್ತು, ಆಗಿದ್ದೆಲ್ಲ ಆಗಿದೆ. ಇವತ್ತೇನು ಅದು 1000 ಲೋಡ್ ಮಣ್ಣು 1000 ಲೋಡ್ ಕಲ್ಲು ಹಾಕಿ ಒಳಗಡೆ ಕಲ್ಯಾಣಿ ಮಾಡಿದ್ರ ಅದು ಏನಕ್ಕೂ ಪ್ರಯೋಜನ ಇಲ್ಲ. ಅದರಲ್ಲಿ ಒಂದು 100-150 ಒಂದು ಹುಲ್ಲಿನ ಗಿಡ ಬೆಳೆದಿತ್ತು, ನೀರಲ್ಲಿ ಬೆಳೆಯುವಂಥದ್ದು. ಅದಕ್ಕೆ ನೀವು ಎಷ್ಟು ಲಕ್ಷ ಬಿಲ್ ನ ಕೊಟೇಶನ್ ಕೊಟ್ಟಿದ್ದೀರಿ ಹೇಳಿ? ಯಾವನು ಕೊಟ್ಟಿದ್ದು? ನೀರಾವರಿ ಕೊಟ್ನಾ? ಅಯೋಗ್ಯ ಕೊಟ್ನಾ? ಇಲ್ಲ ಅಲ್ಲಿ ಯಾರು ಎಲ್ಲ ಕಂಡು ಸತ್ಯನ ಗೊತ್ತಿರೋನ್ ಕೊಟ್ನಾ? 3000 ಖರ್ಚಾಗಲ್ಲ ರೀ. ಅದಕ್ಕೆ ಎಷ್ಟು ಲಕ್ಷ ದುಡ್ಡು ಬಿಲ್ ಮಾಡಕ್ ಹೊರಟಿದ್ದೀರಿ ರೀ? ತಿನ್ಬೇಕ್ರಿ, ದೇವ್ರ ಪ್ರಸಾದ ತರ ತಿನ್ರಿ. ತಿಂತೀವಿ ಇಂದ ಮಗ್ರಿಗಟ್ಲೆ ಕಸ ತಿಂದ್ರೆ ಮನುಷ್ಯ ಬದುಕ್ತಾರೆ ಏನ್ರಿ? ಅದು ಒಳ್ಳೇದಲ್ಲ. ಯಾರೋ ತಿಂದು ಅವ್ರ ಪಾಪಕ್ಕೆ ಅವ್ರು ಹೋಗ್ಲಿ. ಇವತ್ತು ಶಾಸಕರು ಅದರ ಕಡೆ ಗಮನ ಕೊಡ್ಲಿ. ಆ ಮಣ್ಣೆಲ್ಲ ಎತ್ಲಿ. ಈಗ ಎಷ್ಟೋ ಸರ್ಕಾರ ದುಡ್ಡು ತಂದು ಅಲ್ಲಿ ವ್ಯಯ ಮಾಡಿದ್ರು ಗೊತ್ತಿಲ್ಲ. ಒಂದ್ ಕಡೆ ನೀರ್ ಇಲ್ದಂಗೆ ಬರ್ನ ಮಾಡ್ಬಿಟ್ರಿ. ಇವತ್ತು ತೆಪ್ಪೋತ್ಸವದಂಗೆ ಮಾಡ್ಬಿಟ್ರಿ. ಏನನ್ನ ಕೇಳಿದ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೀರಿ. ನಿಮ್ಮ ಅಭಿವೃದ್ಧಿ ಏನಾದ್ರು ಹತ್ರದಿಂದ ನೋಡ್ಬಿಟ್ರೆ ಆಕಳಿಕೆ ಬರ್ತದೆ. ಅದು ಬರೋದ್ ಬೇಡ.
ಯಾಕಂದ್ರೆ ಯಾವಾಗಲೂ ಕೃಷ್ಣಪ್ಪನವ್ರು ನಮ್ಮನ್ನು ವಿರೋಧ ಮಾಡ್ತಾರೆ ಅಂತ ಅಲ್ಲ. ನೀವು ಒಂದ್ಸಾರಿ ನೋಡಿ, ನಿಮ್ಮ ಮನಸ್ಸಿಗೆ ತೃಪ್ತಿಕರವಾಗಿದೆ ಅಂದಾಗ ನೀವು ಬೇಕಾದ್ರೆ ಪ್ರಶ್ನೆ ಮಾಡಿ, ನಾನು ಉತ್ತರ ಕೊಡ್ತೀನಿ. ಆದರೆ ನಾನು ಯಾರ ಬೇಕು ದ್ವೇಷ ಇಲ್ಲ. ನಿಮ್ಮ ಬಗ್ಗೆ ನಾವು ಯಾವತ್ತೂ ದ್ವೇಷ ಮಾಡಿಲ್ಲ. ನೀವು ಮಾಡ್ತಾ ಇರೋ ಈ ಕೆಲಸಗಳವಲ್ಲ, ಅದನ್ನ ದ್ವೇಷ ಮಾಡ್ತಾರೆ. ನಿಮ್ಮ ಕೆಲಸಗಳು ಏನೇನು ಒಂದೊಂದ್ಸಾರಿ ಆ ಅಡಚಣೆಗಳು, ಮತ್ತೆ ಅಲ್ಲಿ ಏನು ಅಭಿವೃದ್ಧಿ ಆಯಿತು ಅಂತ ಹೇಳೋದು, ಇವೆಲ್ಲ ಹೇಳ್ತಿರಲ್ಲ ಹೇಳಿಕೆಗಳು, ಅದು ನಮಗೆ ಮನಸ್ಸಿಗೆ ವಿಷಯವನ್ನ ಘಾತ ಕೊಡ್ತಾ ಇದೆ. ಹಾಗಾಗಿ ಬಂಧುಗಳೇ, ಮಾಗಡಿ ವಿಚಾರದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ, ಆ ಭಗವಂತನ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಭಗವಂತ ಮುನಿದ್ರೆ ನಾವು ಯಾರು ಉಳಿಯೋದಿಲ್ಲ. ಹಾಗಾಗಿ ಮುಂದಿನ ವರ್ಷ ತೆಪ್ಪೋತ್ಸವನ ಮಾಡಿ ಮತ್ತೆ ಆ ಭಗವಂತನಿಗೆ ಸಂಪೂರ್ಣವಾದಂತ ಪೂಜೆ ಪುನಸ್ಕಾರಗಳು ಅವು ಓಂಗಳನ್ನ ನಾವು ಮಾಡಿ ಆ ಭಗವಂತನ ಸ್ಮರಣೆಯನ್ನ ಮಾಡೋಣ. ಮಳೆಯಾಗಲಿ, ಬೆಳೆಯಾಗಲಿ, ಸಮೃದ್ಧಿ ಆಗಲಿ. ಈ ಮಾಗಡಿಗೆ ಏನೇನ್ ಕಷ್ಟಕರವಾದಂತ ನೋವುಗಳಿದ್ರು ಅದನ್ನು ಭಗವಂತನೇ ದೂರ ಮಾಡ್ಲಿ. ಮಾಗಡಿ ಕ್ಷೇತ್ರ ಇಂಥ ಪುಣ್ಯಾತ್ಮರ ನಾಡು, ದಿನೇ ದಿನೇ ಅಭಿವೃದ್ಧಿ ಆಗಬೇಕು. ಅದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಅದು ಹಿಂಗೆ 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 ಕೆಳಪತ್ತನೇ ಐತೆ. ಅದು ಕೇಳಿದ್ರೆ ನಾವು ಅಭಿವೃದ್ಧಿ ಮಾಡಿದ್ವಿ ಅಂತ ಅವ್ರು ಹಿಂಗೆ ಆಕಾಶ ತೋರಿಸ್ತಾರೆ. ಈ ಆಕಾಶ ನೋಡೋದ, ಇಳಿದೋಗಿರೋದ, ಭೂಮಿ ಬಂದಿರೋಂಥ ಕೈ ನೋಡೋದ, ಇದು ಜನರಲ್ಲಿ ಇರುವಂತ ಗೊಂದಲದ ಪ್ರಶ್ನೆ. ಅದಕ್ಕೆಲ್ಲ ಭಗವಂತನೇ ಉತ್ತರ ಕೊಡಬೇಕು. ತಮ್ಮೆಲ್ರಿಗೂ ಒಳ್ಳೆಯದಾಗ್ಲಿ. ಭಗವಂತನ ಕೃಪೆಯಿಂದ ಗೌರಮ್ಮನ ಕೆರೆ ಅಚ್ಚುಕಟ್ಟಾಗ್ಲಿ. ಈ ವರ್ಷ ಮಾಡುವಂತ ಕೆರೆಯ ಅಚ್ಚುಕಟ್ಟು ನೂರಾರು ವರ್ಷಗಳ ಕಾಲ ನೀರು ತುಂಬಿ ಆ ಯಾವತ್ತು ಗಂಗೆ ದೂರ ಆಗದಂಗೆ ಅಲ್ಲಿ ತುಂಬಿ ತುಳುಕಲಿ. ಮಾಗಡಿ ಸಮೃದ್ಧಿ ಆಗಲಿ. ಮಾಗಡಿಯಲ್ಲಿ ಆ ಕೆರೆ ತುಂಬಿದಾಗಲೇ ಮಾಗಡಿ ಜನರಿಗೆ ಹೃದಯ ಭಾಗದಲ್ಲಿ ಒಂದು ಆತ್ಮ ತುಂಬಿದಷ್ಟು ಸಂತೋಷ, ನೆಮ್ಮದಿ ಆ ನೀರಿಂದ ಸಿಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರೂ ಹೊಂದಿಸ್ತೀನಿ. AKG TV 360 ವತಿಯಿಂದ ನಿಮ್ಮ ಮನೆಯಾದ HM ಕೃಷ್ಣಮೂರ್ತಿ. ನಮಸ್ಕಾರ.